ಅಣು ಬಾಂಬ್ ಆಗಿರಲಿ, ಸಣ್ಣ ಬಾಂಬ್ ಆಗಿರಲಿ, ಯಾವುದೇ ಬಾಂಬ್ ಆಗಿದ್ರೂ ಕೂಡ ಅದು ಮಾನವ ಕುಲಕ್ಕೆ ಖಂಡಿತವಾಗಿಯೂ ಅಪಾಯಕಾರಿ. ಇದೀಗ ಇರಾನ್ ಖತರ್ನಾಕ್ ಅಸ್ತ್ರಗಳ ಪ್ರಯೋಗ ಮಾಡ್ತಾ ಇದೆ. ಅದನ್ನ ಕಂಡು ಮಧ್ಯಪ್ರಾಚ್ಯ ಬೆಚ್ಚಿ ಬಿದ್ದಿದೆ. ಈ ಕುರಿತಾಗಿ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ಮಧ್ಯಪ್ರಾಚ್ಯದಲ್ಲಿ ಅಕ್ಷರಶಃ ಅಬ್ಬರಿಸುತ್ತಿದೆ ಇರಾನ್. ದುಬೈ ನಗರವನ್ನ ಕುಟ್ಟಿ ಪುಡಿ ಮಾಡ್ತಾ ಇದೆ ಪರ್ಷಿಯಾ. ಸ್ವಾಭಿಮಾನಕ್ಕೆ ಧಕ್ಕೆಯಾದಾಗ, ಇಲ್ಲವೇ ತನ್ನ ದೇಶದ ಮೇಲೆ ವೈರಿಗಳು ಅಟ್ಯಾಕ್ ಮಾಡಿದಾಗ ಯುದ್ಧ ಘೋಷಣೆ ಮಾಡೋದು ಅನಿವಾರ್ಯ ಆಗುತ್ತೆ. ಹಾಗೆ ಶತ್ರುಕೋಟೆಗೆ ಮಿಸೈಲ್ ನುಗ್ಗಿಸೋದು, ಬಾಂಬ್ ಮಳೆಯನ್ನ ಸುರಿಸೋದು ಕಾಮನ್. ಇದೀಗ ಇಸ್ರೇಲ್, ಮಧ್ಯಪ್ರಾಚ್ಯದ ದೇಶಗಳ ಮೇಲೆ ಇರಾನ್ ಸುರಿಸ್ತಾ ಇರುವಂತಹ ಬಾಂಬ್ಗಳು ಭೀತಿಯನ್ನು ಹುಟ್ಟಿಸಿವೆ. ದುಬೈ ಏರ್ಪೋರ್ಟ್ ಮೇಲೆ ಬಿದ್ದ ಇರಾನ್ ಡ್ರೋನ್. ಖಮೇನಿ ಕಳೆದುಕೊಂಡ ಮೇಲೆ ಇರಾನ್ ತಿರುಗಿ ಬಿದ್ದಿರೋದು ಖಂಡಿತವಾಗಿಯೂ ಕೂಡ ಅಚ್ಚರಿಯಾಗಿ ಕಾಣಿಸ್ತಾ ಇದೆ. ಇಡೀ ಜಗತ್ತಿಗೆ ಶಾಕ್ ಕೊಡ್ತಾ ಇದೆ. ಇದರ ಮಧ್ಯೆ ದುಬೈ ಏರ್ಪೋರ್ಟ್ ಮೇಲೆ ಇರಾನ್ ಡ್ರೋನ್ಗಳು ದಾಳಿ ಮಾಡಿವೆ. ಕ್ಲಸ್ಟರ್ ಬಾಂಬ್ ದಾಳಿ ಕನ್ಫರ್ಮ್ ಮಾಡಿದ ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡುತ್ತಿರುವಂತಹ ಇರಾನ್ ಮೊದಲು ಡಮ್ಮಿ ಮಿಸೈಲ್ಗಳನ್ನು ಹಾರಿಸಿ ರಾಡರ್ಗಳನ್ನ ಪತ್ತೆ ಮಾಡಿಕೊಂಡಿತು. ಆಮೇಲೆ ರಾಡರ್ಗಳನ್ನ ನಾಶ ಮಾಡಿ ಖಂಡಾಂತರ ಕ್ಷಿಪಣಿಯನ್ನ ಹಾರಿಸುತ್ತಿದೆ. ಆ ಕ್ಷಿಪಣಿಗಳ ಮೂಲಕ ಕ್ಲಸ್ಟರ್ ಬಾಂಬ್ಗಳನ್ನ ಸಿಡಿಸ್ತಾ ಇದೆ. ಇದನ್ನ ಇಸ್ರೇಲ್ ಕನ್ಫರ್ಮ್ ಮಾಡಿದೆ. ಕ್ಲಸ್ಟರ್ ಬಾಂಬ್. ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡುವುದಕ್ಕೆ ಇರಾನ್ ಕ್ಲಸ್ಟರ್ ಬಾಂಬ್ ಹೊಂದಿರುವಂತಹ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ಮೂಲಕ ಹಾರಿಸಿತು. ಭೂಮಿಗಿಂತ ಸುಮಾರು 6-7 ಕಿಲೋಮೀಟರ್ ಮೇಲೆ ಆಗಸದಲ್ಲಿ ಕ್ಲಸ್ಟರ್ ಬಾಂಬ್ ಗುಚ್ಛ ತೆರೆದುಕೊಂಡಿದೆ. ಹಾಗೆ ತೆರೆದುಕೊಂಡ ಗುಚ್ಛ 20ಕ್ಕೂ ಹೆಚ್ಚಿನ ಬಾಂಬ್ಗಳನ್ನು ಚದುರಿಸಿ ಬೀಳಿಸಿದೆ. ಹಾಗೆ ಚದುರಿದ ಬಾಂಬ್ಗಳು ಸುಮಾರು 8 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅಲ್ಲಲ್ಲಿ ಬಿದ್ದಿವೆ. ಮನೆ ಮೇಲೆ, ಸಾರ್ವಜನಿಕ ಸ್ಥಳದಲ್ಲಿ ಬಿದ್ದಿರೋ ಬಾಂಬ್ಗಳು ಸ್ಫೋಟಗೊಂಡಿವೆ. ಇದರಿಂದಾಗಿ ಇಸ್ರೇಲ್ನಲ್ಲಿ 11ಕ್ಕೂ ಹೆಚ್ಚಿನ ಜನ ಸಾವನ್ನಪ್ಪಿದ್ದಾರೆ. 1000ಕ್ಕೂ ಹೆಚ್ಚಿನ ಜನ ಗಂಭೀರ ಗಾಯಗೊಂಡಿದ್ದಾರೆ. ಇರಾನ್ ನಡೆಸ್ತಾ ಇರುವಂತಹ ಕ್ಲಸ್ಟರ್ ಬಾಂಬ್ ಅಟ್ಯಾಕ್ ಇಸ್ರೇಲ್ ಪಾಲಿಗೆ ತಲೆನೋವು ತಂದಿದೆ. ಇರಾನ್ ಸೋತ ರಾಷ್ಟ್ರ, ಮತ್ತಷ್ಟು ದಾಳಿ ಮಾಡುತ್ತೇವೆ. ಸಾವಿರಾರು ವರ್ಷಗಳ ಇತಿಹಾಸದಲ್ಲಿ ಇರಾನ್ ತನ್ನ ಸುತ್ತಮುತ್ತಲಿನ ಮಧ್ಯಪ್ರಾಚ್ಯ ರಾಷ್ಟ್ರಗಳ ಮುಂದೆ ಸೋತಿರುವುದು ಇದೇ ಮೊದಲು. ಈ ದಾಳಿಗಾಗಿ ನೆರೆ ರಾಷ್ಟ್ರಗಳು ನನಗೆ ಧನ್ಯವಾದವನ್ನ ಅರ್ಪಿಸಿವೆ. ನಾನು ಅವರಿಗೆ ಯು ಆರ್ ವೆಲ್ಕಮ್ ಅಂತ ಹೇಳಿದ್ದೇನೆ ಅಂತ ಟ್ರಂಪ್ ಬಿಲ್ಡಪ್ ಕೊಟ್ಟಿದ್ದಾರೆ. Their army is gone. They're just about, look, their navy is gone. Their communications are gone. Their leaders are gone. 2 sets of their leaders are gone. They're down to their 3rd set. Their air force is wiped out entirely. ಇರಾನ್ ಎಲ್ಲಿಯವರೆಗೆ ದಾಳಿ ಮಾಡುತ್ತೋ ಅಲ್ಲಿಯವರೆಗೂ ಅಮೆರಿಕ, ಇಸ್ರೇಲ್ ಜಂಟಿಯಾಗಿ ಕೌಂಟರ್ ಮಾಡೋದು ಗ್ಯಾರಂಟಿ. ಆದ್ರೆ ಸಾರ್ವಜನಿಕ ಸ್ಥಳಗಳ ಮೇಲೂ ಕೂಡ ದಾಳಿಯಾಗುತ್ತಾ ಇರೋದು, ಜನಸಾಮಾನ್ಯರ ರಕ್ತವು ಹರಿತಾ ಇರೋದು ದುರಾದೃಷ್ಟಕರ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಅಣು ಬಾಂಬ್ ಆಗಿರಲಿ, ಸಣ್ಣ ಬಾಂಬ್ ಆಗಿರಲಿ, ಯಾವುದೇ ಬಾಂಬ್ ಆಗಿದ್ರೂ ಕೂಡ ಅದು ಮಾನವ ಕುಲಕ್ಕೆ ಖಂಡಿತವಾಗಿಯೂ ಅಪಾಯಕಾರಿ. ಇದೀಗ ಇರಾನ್ ಖತರ್ನಾಕ್ ಅಸ್ತ್ರಗಳ ಪ್ರಯೋಗ ಮಾಡ್ತಾ ಇದೆ. ಅದನ್ನ ಕಂಡು ಮಧ್ಯಪ್ರಾಚ್ಯ ಬೆಚ್ಚಿ ಬಿದ್ದಿದೆ. ಈ ಕುರಿತಾಗಿ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ಮಧ್ಯಪ್ರಾಚ್ಯದಲ್ಲಿ ಅಕ್ಷರಶಃ ಅಬ್ಬರಿಸುತ್ತಿದೆ ಇರಾನ್. ದುಬೈ ನಗರವನ್ನ ಕುಟ್ಟಿ ಪುಡಿ ಮಾಡ್ತಾ ಇದೆ ಪರ್ಷಿಯಾ. ಸ್ವಾಭಿಮಾನಕ್ಕೆ ಧಕ್ಕೆಯಾದಾಗ, ಇಲ್ಲವೇ ತನ್ನ ದೇಶದ ಮೇಲೆ ವೈರಿಗಳು ಅಟ್ಯಾಕ್ ಮಾಡಿದಾಗ ಯುದ್ಧ ಘೋಷಣೆ ಮಾಡೋದು ಅನಿವಾರ್ಯ ಆಗುತ್ತೆ. ಹಾಗೆ ಶತ್ರುಕೋಟೆಗೆ ಮಿಸೈಲ್ ನುಗ್ಗಿಸೋದು, ಬಾಂಬ್ ಮಳೆಯನ್ನ ಸುರಿಸೋದು ಕಾಮನ್. ಇದೀಗ ಇಸ್ರೇಲ್, ಮಧ್ಯಪ್ರಾಚ್ಯದ ದೇಶಗಳ ಮೇಲೆ ಇರಾನ್ ಸುರಿಸ್ತಾ ಇರುವಂತಹ ಬಾಂಬ್ಗಳು ಭೀತಿಯನ್ನು ಹುಟ್ಟಿಸಿವೆ. ದುಬೈ ಏರ್ಪೋರ್ಟ್ ಮೇಲೆ ಬಿದ್ದ ಇರಾನ್ ಡ್ರೋನ್. ಖಮೇನಿ ಕಳೆದುಕೊಂಡ ಮೇಲೆ ಇರಾನ್ ತಿರುಗಿ ಬಿದ್ದಿರೋದು ಖಂಡಿತವಾಗಿಯೂ ಕೂಡ ಅಚ್ಚರಿಯಾಗಿ ಕಾಣಿಸ್ತಾ ಇದೆ. ಇಡೀ ಜಗತ್ತಿಗೆ ಶಾಕ್ ಕೊಡ್ತಾ ಇದೆ. ಇದರ ಮಧ್ಯೆ ದುಬೈ ಏರ್ಪೋರ್ಟ್ ಮೇಲೆ ಇರಾನ್ ಡ್ರೋನ್ಗಳು ದಾಳಿ ಮಾಡಿವೆ. ಕ್ಲಸ್ಟರ್ ಬಾಂಬ್ ದಾಳಿ ಕನ್ಫರ್ಮ್ ಮಾಡಿದ ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡುತ್ತಿರುವಂತಹ ಇರಾನ್ ಮೊದಲು ಡಮ್ಮಿ ಮಿಸೈಲ್ಗಳನ್ನು ಹಾರಿಸಿ ರಾಡರ್ಗಳನ್ನ ಪತ್ತೆ ಮಾಡಿಕೊಂಡಿತು.
ಆಮೇಲೆ ರಾಡರ್ಗಳನ್ನ ನಾಶ ಮಾಡಿ ಖಂಡಾಂತರ ಕ್ಷಿಪಣಿಯನ್ನ ಹಾರಿಸುತ್ತಿದೆ. ಆ ಕ್ಷಿಪಣಿಗಳ ಮೂಲಕ ಕ್ಲಸ್ಟರ್ ಬಾಂಬ್ಗಳನ್ನ ಸಿಡಿಸ್ತಾ ಇದೆ. ಇದನ್ನ ಇಸ್ರೇಲ್ ಕನ್ಫರ್ಮ್ ಮಾಡಿದೆ. ಕ್ಲಸ್ಟರ್ ಬಾಂಬ್ ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡುವುದಕ್ಕೆ ಇರಾನ್ ಕ್ಲಸ್ಟರ್ ಬಾಂಬ್ ಹೊಂದಿರುವಂತಹ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ಮೂಲಕ ಹಾರಿಸಿತು. ಭೂಮಿಗಿಂತ ಸುಮಾರು 6-7 ಕಿಲೋಮೀಟರ್ ಮೇಲೆ ಆಗಸದಲ್ಲಿ ಕ್ಲಸ್ಟರ್ ಬಾಂಬ್ ಗುಚ್ಛ ತೆರೆದುಕೊಂಡಿದೆ. ಹಾಗೆ ತೆರೆದುಕೊಂಡ ಗುಚ್ಛ 20ಕ್ಕೂ ಹೆಚ್ಚಿನ ಬಾಂಬ್ಗಳನ್ನ ಚದುರಿಸಿ ಬೀಳಿಸಿದೆ. ಹಾಗೆ ಚದುರಿದ ಬಾಂಬ್ಗಳು ಸುಮಾರು 8 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅಲ್ಲಲ್ಲಿ ಬಿದ್ದಿವೆ. ಮನೆ ಮೇಲೆ, ಸಾರ್ವಜನಿಕ ಸ್ಥಳದಲ್ಲಿ ಬಿದ್ದಿರೋ ಬಾಂಬ್ಗಳು ಸ್ಫೋಟಗೊಂಡಿವೆ. ಇದರಿಂದಾಗಿ ಇಸ್ರೇಲ್ನಲ್ಲಿ 11ಕ್ಕೂ ಹೆಚ್ಚಿನ ಜನ ಸಾವನ್ನಪ್ಪಿದ್ದಾರೆ. 1000ಕ್ಕೂ ಹೆಚ್ಚಿನ ಜನ ಗಂಭೀರ ಗಾಯಗೊಂಡಿದ್ದಾರೆ. ಇರಾನ್ ನಡೆಸ್ತಾ ಇರುವಂತಹ ಕ್ಲಸ್ಟರ್ ಬಾಂಬ್ ಅಟ್ಯಾಕ್ ಇಸ್ರೇಲ್ ಪಾಲಿಗೆ ತಲೆನೋವು ತಂದಿದೆ. ಇರಾನ್ ಸೋತ ರಾಷ್ಟ್ರ, ಮತ್ತಷ್ಟು ದಾಳಿ ಮಾಡುತ್ತೇವೆ. ಸಾವಿರಾರು ವರ್ಷಗಳ ಇತಿಹಾಸದಲ್ಲಿ ಇರಾನ್ ತನ್ನ ಸುತ್ತಮುತ್ತಲಿನ ಮಧ್ಯಪ್ರಾಚ್ಯ ರಾಷ್ಟ್ರಗಳ ಮುಂದೆ ಸೋತಿರುವುದು ಇದೇ ಮೊದಲು. ಈ ದಾಳಿಗಾಗಿ ನೆರೆ ರಾಷ್ಟ್ರಗಳು ನನಗೆ ಧನ್ಯವಾದವನ್ನ ಅರ್ಪಿಸಿವೆ. ನಾನು ಅವರಿಗೆ ಯು ಆರ್ ವೆಲ್ಕಮ್ ಅಂತ ಹೇಳಿದ್ದೇನೆ ಅಂತ ಟ್ರಂಪ್ ಬಿಲ್ಡಪ್ ಕೊಟ್ಟಿದ್ದಾರೆ. Their army is gone. They're just about, look, their navy is gone. Their communications are gone. Their leaders are gone. 2 sets of their leaders are gone. They're down to their 3rd set. Their air force is wiped out entirely. ಇರಾನ್ ಎಲ್ಲಿಯವರೆಗೆ ದಾಳಿ ಮಾಡುತ್ತೋ ಅಲ್ಲಿಯವರೆಗೂ ಅಮೆರಿಕ, ಇಸ್ರೇಲ್ ಜಂಟಿಯಾಗಿ ಕೌಂಟರ್ ಮಾಡೋದು ಗ್ಯಾರಂಟಿ. ಆದ್ರೆ ಸಾರ್ವಜನಿಕ ಸ್ಥಳಗಳ ಮೇಲೂ ಕೂಡ ದಾಳಿಯಾಗುತ್ತಾ ಇರೋದು, ಜನಸಾಮಾನ್ಯರ ರಕ್ತವು ಹರಿತಾ ಇರೋದು ದುರಾದೃಷ್ಟಕರ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಅಣು ಬಾಂಬ್ ಆಗಿರಲಿ, ಸಣ್ಣ ಬಾಂಬ್ ಆಗಿರಲಿ, ಯಾವುದೇ ಬಾಂಬ್ ಆಗಿದ್ರೂ ಕೂಡ ಅದು ಮಾನವ ಕುಲಕ್ಕೆ ಖಂಡಿತವಾಗಿಯೂ ಅಪಾಯಕಾರಿ. ಇದೀಗ ಇರಾನ್ ಖತರ್ನಾಕ್ ಅಸ್ತ್ರಗಳ ಪ್ರಯೋಗ ಮಾಡ್ತಾ ಇದೆ. ಅದನ್ನ ಕಂಡು ಮಧ್ಯಪ್ರಾಚ್ಯ ಬೆಚ್ಚಿ ಬಿದ್ದಿದೆ. ಈ ಕುರಿತಾಗಿ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ಮಧ್ಯಪ್ರಾಚ್ಯದಲ್ಲಿ ಅಕ್ಷರಶಃ ಅಬ್ಬರಿಸುತ್ತಿದೆ ಇರಾನ್. ದುಬೈ ನಗರವನ್ನ ಕುಟ್ಟಿ ಪುಡಿ ಮಾಡ್ತಾ ಇದೆ ಪರ್ಷಿಯಾ. ಸ್ವಾಭಿಮಾನಕ್ಕೆ ಧಕ್ಕೆಯಾದಾಗ, ಇಲ್ಲವೇ ತನ್ನ ದೇಶದ ಮೇಲೆ ವೈರಿಗಳು ಅಟ್ಯಾಕ್ ಮಾಡಿದಾಗ ಯುದ್ಧ ಘೋಷಣೆ ಮಾಡೋದು ಅನಿವಾರ್ಯ ಆಗುತ್ತೆ. ಹಾಗೆ ಶತ್ರುಕೋಟೆಗೆ ಮಿಸೈಲ್ ನುಗ್ಗಿಸೋದು, ಬಾಂಬ್ ಮಳೆಯನ್ನ ಸುರಿಸುವುದು ಕಾಮನ್. ಇದೀಗ ಇಸ್ರೇಲ್, ಮಧ್ಯಪ್ರಾಚ್ಯದ ದೇಶಗಳ ಮೇಲೆ ಇರಾನ್ ಸುರಿಸ್ತಾ ಇರುವಂತಹ ಬಾಂಬ್ಗಳು ಭೀತಿಯನ್ನು ಹುಟ್ಟಿಸಿವೆ. ದುಬೈ ಏರ್ಪೋರ್ಟ್ ಮೇಲೆ ಬಿದ್ದ ಇರಾನ್ ಡ್ರೋನ್. ಖಮೇನಿ ಕಳೆದುಕೊಂಡ ಮೇಲೆ ಇರಾನ್ ತಿರುಗಿ ಬಿದ್ದಿರೋದು ಖಂಡಿತವಾಗಿಯೂ ಕೂಡ ಅಚ್ಚರಿಯಾಗಿ ಕಾಣಿಸ್ತಾ ಇದೆ. ಇಡೀ ಜಗತ್ತಿಗೆ ಶಾಕ್ ಕೊಡ್ತಾ ಇದೆ. ಇದರ ಮಧ್ಯೆ ದುಬೈ ಏರ್ಪೋರ್ಟ್ ಮೇಲೆ ಇರಾನ್ ಡ್ರೋನ್ಗಳು ದಾಳಿ ಮಾಡಿವೆ. ಕ್ಲಸ್ಟರ್ ಬಾಂಬ್ ದಾಳಿ ಕನ್ಫರ್ಮ್ ಮಾಡಿದ ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡುತ್ತಿರುವಂತಹ ಇರಾನ್ ಮೊದಲು ಡಮ್ಮಿ ಮಿಸೈಲ್ಗಳನ್ನು ಹಾರಿಸಿ ರಾಡರ್ಗಳನ್ನ ಪತ್ತೆ ಮಾಡಿಕೊಂಡಿತು. ಆಮೇಲೆ ರಾಡರ್ಗಳನ್ನ ನಾಶ ಮಾಡಿ ಖಂಡಾಂತರ ಕ್ಷಿಪಣಿಯನ್ನ ಹಾರಿಸುತ್ತಿದೆ. ಆ ಕ್ಷಿಪಣಿಗಳ ಮೂಲಕ ಕ್ಲಸ್ಟರ್ ಬಾಂಬ್ಗಳನ್ನ ಸಿಡಿಸ್ತಾ ಇದೆ. ಇದನ್ನ ಇಸ್ರೇಲ್ ಕನ್ಫರ್ಮ್ ಮಾಡಿದೆ. ಕ್ಲಸ್ಟರ್ ಬಾಂಬ್ ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡುವುದಕ್ಕೆ ಇರಾನ್ ಕ್ಲಸ್ಟರ್ ಬಾಂಬ್ ಹೊಂದಿರುವಂತಹ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ಮೂಲಕ ಹಾರಿಸಿತು. ಭೂಮಿಗಿಂತ ಸುಮಾರು 6-7 ಕಿಲೋಮೀಟರ್ ಮೇಲೆ ಆಗಸದಲ್ಲಿ ಕ್ಲಸ್ಟರ್ ಬಾಂಬ್ ಗುಚ್ಛ ತೆರೆದುಕೊಂಡಿದೆ. ಹಾಗೆ ತೆರೆದುಕೊಂಡ ಗುಚ್ಛ 20ಕ್ಕೂ ಹೆಚ್ಚಿನ ಬಾಂಬ್ಗಳನ್ನ ಚದುರಿಸಿ ಬೀಳಿಸಿದೆ. ಹಾಗೆ ಚದುರಿದ ಬಾಂಬ್ಗಳು ಸುಮಾರು 8 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅಲ್ಲಲ್ಲಿ ಬಿದ್ದಿವೆ. ಮನೆ ಮೇಲೆ, ಸಾರ್ವಜನಿಕ ಸ್ಥಳದಲ್ಲಿ ಬಿದ್ದಿರೋ ಬಾಂಬ್ಗಳು ಸ್ಫೋಟಗೊಂಡಿವೆ. ಇದರಿಂದಾಗಿ ಇಸ್ರೇಲ್ನಲ್ಲಿ 11ಕ್ಕೂ ಹೆಚ್ಚಿನ ಜನ ಸಾವನ್ನಪ್ಪಿದ್ದಾರೆ. 1000ಕ್ಕೂ ಹೆಚ್ಚಿನ jನ ಗಂಭೀರ ಗಾಯಗೊಂಡಿದ್ದಾರೆ. ಇರಾನ್ ನಡೆಸ್ತಾ ಇರುವಂತಹ ಕ್ಲಸ್ಟರ್ ಬಾಂಬ್ ಅಟ್ಯಾಕ್ ಇಸ್ರೇಲ್ ಪಾಲಿಗೆ ತಲೆನೋವು ತಂದಿದೆ. ಇರಾನ್ ಸೋತ ರಾಷ್ಟ್ರ, ಮತ್ತಷ್ಟು ದಾಳಿ ಮಾಡುತ್ತೇವೆ. ಸಾವಿರಾರು ವರ್ಷಗಳ ಇತಿಹಾಸದಲ್ಲಿ ಇರಾನ್ ತನ್ನ ಸುತ್ತಮುತ್ತಲಿನ ಮಧ್ಯಪ್ರಾಚ್ಯ ರಾಷ್ಟ್ರಗಳ ಮುಂದೆ ಸೋತಿರುವುದು ಇದೇ ಮೊದಲು. ಈ ದಾಳಿಗಾಗಿ ನೆರೆ ರಾಷ್ಟ್ರಗಳು ನನಗೆ ಧನ್ಯವಾದವನ್ನ ಅರ್ಪಿಸಿವೆ. ನಾನು ಅವರಿಗೆ ಯು ಆರ್ ವೆಲ್ಕಮ್ ಅಂತ ಹೇಳಿದ್ದೇನೆ ಅಂತ ಟ್ರಂಪ್ ಬಿಲ್ಡಪ್ ಕೊಟ್ಟಿದ್ದಾರೆ. Their army is gone. They're just about, look, their navy is gone. Their communications are gone. Their leaders are gone. 2 sets of their leaders are gone. They're down to their 3rd set. Their air force is wiped out entirely.
ಇರಾನ್ ಎಲ್ಲಿಯವರೆಗೆ ದಾಳಿ ಮಾಡುತ್ತೋ ಅಲ್ಲಿಯವರೆಗೂ ಅಮೆರಿಕ ಇಸ್ರೇಲ್ ಜಂಟಿಯಾಗಿ ಕೌಂಟರ್ ಮಾಡೋದು ಗ್ಯಾರಂಟಿ. ಆದ್ರೆ ಸಾರ್ವಜನಿಕ ಸ್ಥಳಗಳ ಮೇಲೂ ಕೂಡ ದಾಳಿಯಾಗುತ್ತಾ ಇರೋದು, ಜನಸಾಮಾನ್ಯರ ರಕ್ತವು ಹರಿತಾ ಇರೋದು ದುರಾದೃಷ್ಟಕರ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.